ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಸಂಘಟನೆ ಮುಖಾಂತರ ಈ ಹೋರಾಟ ಪ್ರಾರಂಭ ಆಗಿ ಅದಕ್ಕೆ ಖ್ಯಾತ ಪರಿಸರವಾದಿಗಳು, ಶಿಕ್ಷಣ ಸುಧಾರಕರು ಆಗಿರ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರು ಆ ಪ್ರತಿಭಟನೆಗೆ ಬೆಂಬಲ ನೀಡಿದ ನಂತರ ಅದಕ್ಕೆ ಸಿಕ್ಕಾಪಟ್ಟೆ ಮಹತ್ವ ಬಂದಿದ್ದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಅವರು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ ಮೇಲೆ ನೀವೆಲ್ಲ ಗಮನಿಸಿದ್ದೀರಿ. ಅವರನ್ನು ಹೆಂಗೆ ಎತ್ಕೊಂಡು ಹೋದ್ರಪ್ಪ ಅಂದ್ರೆ ಪೊಲೀಸರು ಈಗ ಚಾದರ್ ಒಳಗೆ ಸುತ್ತಕೊಂಡು ಹೆಣ ಒಯ್ದಂಗೆ ಒಯ್ದ್ರು ಅವರು. ಯಾವಾಗ ಸೋನಂ ವಾಂಗ್ಚುಕ್ ಅವರ ಅಲ್ಲಿ ಫೋರ್ಸಬಲಿ ಅವ್ರನ್ನ ಎತ್ತಂಗಡಿ ಮಾಡಲಾಯಿತು, ಅವಾಗಿಂದ ವಿದ್ಯಾರ್ಥಿಗಳ ಆಕ್ರೋಶ ಕಟ್ಟೆ ಹೊಡೆದು ಜೂನ್ 20ನೇ ತಾರೀಕು ಸಂಸತ್ ಚಲೋ ಕಾರ್ಯಕ್ರಮವನ್ನು ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ದೆಹಲಿ ತುಂಬ ವ್ಯಾಪಿಸಿಕೊಂಡು ಸಂಸತ್ ಭವನ ಕಡೆ ಹೋಗುವಂಥ ಒಂದು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ದಿಲ್ಲಿ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಅಮಾನವೀಯತೆ ಕ್ರೂರತೆಯಿಂದ ಆ ಹುಡುಗರ ಮೇಲೆ ಲಾಠಿ ಚಾರ್ಜನ್ನು ಬೀಸಿದರು. ಅಲ್ಲಿ ಪೊಲೀಸರು ಮಾತ್ರ ಅಲ್ಲ, RSSನ ಗುಂಡಾಗಳು ಕೂಡ ಅದರಲ್ಲಿ ಪೊಲೀಸರ ಜೊತೆ ಸಾಥ್ ಕೊಟ್ಟಿದ್ರು. ಬಾಡಿಗೆ ಗುಂಡಾಗಳನ್ನು ಅಲ್ಲಿ ಹಿಡ್ಕೊಂಡು ತಂದು ಲಾಠಿ ಚಾರ್ಜ್ ಮಾಡಲಾಯಿತು. ಲಾಠಿ ಒಂದು ತುದಿಗೆ ಮೊಳೆಗಳನ್ನು ಬಡಿದು ಆ ವಿದ್ಯಾರ್ಥಿಗಳ ಮೇಲೆ ಒಬ್ಬ ಅಧಿಕಾರಿ ಒಂದು ಹುಡುಗಿಯ ಪ್ರೈವೇಟ್ ಪಾರ್ಟಿಗೆ ಲಾಠಿಯನ್ನು ತೂರುವಂಥ ಅಮಾನವೀಯವಾದಂಥ ಕೃತ್ಯವನ್ನು ಪೊಲೀಸರು ಅಲ್ಲಿ ಮಾಡಿದರು. ಆದರೆ ಅಷ್ಟಾದರೂ ಕೂಡ ವಿದ್ಯಾರ್ಥಿಗಳು ಹೆದರದೆ ಎದೆಪಟ್ಟು ನಿಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ವಿದ್ಯಾರ್ಥಿಗಳ ಬಗ್ಗೆ ನಮಗೆ ತುಂಬ ಅಭಿಮಾನ ಅನ್ನಿಸ್ತಾ ಇದೆ. ಇವತ್ತು ಕೂಡ ಹಗಲು ರಾತ್ರಿ ಅನ್ನೋದೇ ಲಕ್ಷಾಂತರ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಇದ್ದಾರೆ. ಅವರಿಗೆ ಯಾರೋ ಊಟ ಕೊಡ್ತಾ ಇದ್ದಾರೆ, ಯಾರೋ ನೀರು ಕೊಡ್ತಾ ಇದ್ದಾರೆ, ಯಾರೋ ಏನೇನೋ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ಬೇರೆಯವರೆಲ್ಲೋ ಮಾರಾಟದಲ್ಲಿ ಕುಂತು ಅಲ್ಲಿ ಝೊಮ್ಯಾಟೊ ಆರ್ಡರ್ ಮಾಡಿ ಊಟ ಕಳಿಸ್ತಾ ಇದ್ದಾರೆ. ಅಷ್ಟಾದರೂ ಕೂಡ ಈ ಸರ್ಕಾರ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡೋದಕ್ಕೆ ತಯಾರಿಲ್ಲ. ಹಾಗೆ ಆ ವಿದ್ಯಾರ್ಥಿಗಳಿಗೆ ಏನು 22 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೀಟ್ ಪರೀಕ್ಷೆ ನಂತರ. ಆ ಮೃತಪಟ್ಟಂಥ ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕನ್ನುವಂಥ ಒಂದು ಡಿಮಾಂಡ್ ಇದೆ. ಕೇವಲ 3 ಡಿಮಾಂಡ್ ಇಟ್ಟುಕೊಂಡು ಅಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ಈಡೇರಿಸಲಾರದಂಥ ಸರ್ಕಾರ, ವಿದ್ಯಾರ್ಥಿಗಳ ಜೊತೆಗೆ ಕನಿಷ್ಠ ಒಂದು ಸಂವಾದವನ್ನು ಕೂಡ ಮಾಡಲಾರದಂಥ ಹೃದಯಹೀನ ಸರ್ಕಾರ ಇದು ಮೋದಿ ಸರ್ಕಾರ. ಆದರೆ ನಿನ್ನೆ ರಾತ್ರಿ ಮೋದಿಯವರು 12 ಗಂಟೆಗೆ ರೀಲ್ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ ರೀಲ್ ಮುಖಾಂತರ ವಿದ್ಯಾರ್ಥಿಗಳ ಮನವಿ ಮಾಡ್ಕೊತಾನೆ. ಆದರೆ ಆ ವಿದ್ಯಾರ್ಥಿಗಳ ಬಗ್ಗೆ ಏನೂ ಮಾತಾಡೋದು, ನೀಟ್ ಬಗ್ಗೆ ನಾವು ಕ್ರಮ ತಗೊಂಡಿವಿ, ಅಷ್ಟು ಜನರನ್ನು ಬಂಧಿಸಿವಿ, ಇಟ್ಟು ಬಂಧಿಸಿವಿ, ಕಠಿಣ ಕಾನೂನು ತರ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವಾಗ ವಿದ್ಯಾರ್ಥಿಗಳು ಏನು ಬೇಡಿಕೆ ಇಟ್ಟಿದ್ದಾರೆ ಅದರ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ ಆ ರೀತಿಯಲ್ಲಿ. ನೀವೆಲ್ಲ ಅದನ್ನು ಗಮನಿಸಿದ್ದೇವೆ. ಆದರೆ ಈ ಹೋರಾಟ ಸರ್ಕಾರದ ನಿದ್ದೆಗೆಡಿಸಿದ್ದಂತೂ ನಿಜ. ಒಬ್ಬ ಪ್ರಧಾನಮಂತ್ರಿ 12 ಗಂಟೆಗೆ ಒಂದು ರೀಲ್ ಮಾಡಿ ಬಿಡ್ತಾನಪ್ಪ ಅಂತಂದರೆ ವಿದ್ಯಾರ್ಥಿಗಳ ಹೋರಾಟದ ಪರಿಣಾಮ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಬಿಸಿ ತಟ್ಟಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಕೇವಲ ಜಂತರ್ ಮಂತರ್ ಅಷ್ಟೇ ಅಲ್ಲ, ಮುಂಬೈನಲ್ಲಿ, ಬಿಹಾರ್ ಪಾಟ್ನಾನಲ್ಲಿ, ಕಲ್ಕತ್ತಾದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಸಾಕಷ್ಟು ಕಡೆ ಹೋರಾಟ ನಡೆದಿದೆ. ಅಲ್ಲಿ ಕೂಡ ಪೊಲೀಸರು ತಮ್ಮ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ, ಮಕ್ಕಳ ಮೇಲೆ ಲಾಠಿ ಬೀಸ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಕ್ರೂರತನ? ಯಾಕೆ? ಬ್ರಿಟಿಷ್ ಸರ್ಕಾರ ಕೂಡ ಈ ಥರ ಮಾಡಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಮಾತುಕತೆಗೆ ಬರ್ತಿದ್ರು. ಗಾಂಧೀಜಿಯವರು ಉಪವಾಸ ಕುಂತಾಗ ಬ್ರಿಟಿಷ್ ಸರ್ಕಾರ ಅಲ್ಲಿ ಮಾತುಕತೆಗೆ ಬಂದಿದೆ. ಆದರೆ ನಿಮಗೇನಾಗಿದೆ? ಈ ಎಲ್ಲ ಪೊಲೀಸ್ ದೌರ್ಜನ್ಯವನ್ನು ನಾವು ಖಂಡಿಸ್ತಾ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಾವು ಬೃಹತ್ ಪ್ರಮಾಣದ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಇದರಲ್ಲಿ ವಿದ್ಯಾರ್ಥಿ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಪ್ರಗತಿಪರ ಚಿಂತಕರ ಸಂಘಟನೆಗಳು, ಬೇರೆ ಬೇರೆ ಎಲ್ಲ ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ.
30ನೇ ತಾರೀಕು ಸಿದ್ದೇಶ್ವರ ಗುಡಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ಚಿಂತಕರು ಆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ತಮ್ಮದೆಲ್ಲ ಸಹಕಾರ ತುಂಬ ಬೇಕಾಗ್ತದೆ. ತಾವು ಈ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವಂಥ ಒಂದು ವಿಚಾರದಲ್ಲಿ ತಾವು ಕೂಡ ನಮಗೆ ಸಹಕಾರ ನೀಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೂಡ ಮನವಿ ಮಾಡಿಕೊಳ್ತೀನಿ. ಈಗ